ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ನಾರಾಯಣ ಸ್ವರೂಪನಾದಂಥವನಿಗೆ ಕನ್ಯಾದಾನವನ್ನು ಮಾಡಿಕೊಟ್ಟಿದ್ದೀರಿ ತಂದೆ ತಾಯಿಯಾದವರು. ಸರ್, ನೀವು ಕೇಳ್ತಾ ಇದ್ದೀರಿ, ನಮ್ಮ ಮಗಳು ವಿದ್ಯಾವತಿನೂ ಹೌದು, ಗುಣವತಿನೂ ಹೌದು, ರೂಪವತಿನೂ ಹೌದು, ಎಲ್ಲ ರೀತಿಯಲ್ಲೂ ಅವಳಿಗೆ ಒಳ್ಳೆ ರೀತಿಯಾದಂತಹ ವಿದ್ಯೆ, ಬುದ್ಧಿ, ವಿನಯ, ವಿವೇಕ, ಯಶಸ್ಸು ಎಲ್ಲದನ್ನೂ ಅವಳಿಗೆ ಕಳಿಸಿದ್ದೀನಿ. ಅವಳು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೆ ಈ ಕನ್ಯಾದಾನ ಮಾಡಿಕೊಟ್ಟಿದ್ದೀನಲ್ವ, ಈ ಒಂದು ಜವಾಬ್ದಾರಿಯಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೆ ಅದನ್ನು ತಿದ್ದಿ ಸೊಸೆಯಾಗಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪಳಾಗಿ ನೀವು ನೋಡ್ಕೊಳ್ಳುವಂಥವ್ರು ನೀವು ಆಗಿರಬೇಕು ಅಂತ ನೀವು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀರಿ. ಹೌದಾ? ಇನ್ನೇನಾದ್ರು ಕಂಡೀಷನ್ಸ್ ಏನಾದ್ರು ಇದ್ದರೆ ಬೇಕಾದ್ರೆ ಕೇಳಿ. ನಮ್ಮ ಮಗಳು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಹೊಟ್ಟೆಗೆ ಹಾಕಿ ಕ್ಷಮಿಸಿ ಅದನ್ನು ತಿದ್ದಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀವು ಕೇಳ್ತಿದ್ದೀರಿ. ಓಕೆನಾ? ಓಕೆನಾ? ನೀವು ಅದಕ್ಕೊಂದು ಪ್ರತ್ಯುತ್ತರ ಕೊಡಬೇಕಲ್ಲ, ಏನು ಕೊಡ್ತೀರಿ? ಇವರು ನಿಮ್ಮ ಹತ್ರ ಹೇಳ್ತಿದ್ದಾರೆ ಚಿಕ್ಕ ತಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಿ. ತಪ್ಪು ಮಾಡಲ್ಲ. ಅವರು ಏನು ಹೇಳ್ತಿದ್ದಾರೆ ಗೊತ್ತಾ, ನಿಮಗೆ ಈ ಸಮಯದಲ್ಲಿ ಹೇಳ್ತಿರುವಂಥದ್ದು, ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಸೊಸೆಯಾಗಿರಲ್ಲ, ಮಗಳಾಗಿರ್ತಾಳೆ. ಅವಳು ಏನು ತಪ್ಪು ಮಾಡಿದ್ರು ಅವಳು ಕಣ್ಣಲ್ಲಿ ನೀರು ಬರೋದ ರೀತಿಯಲ್ಲಿ ನಾವುಗಳು ನೋಡ್ಕೊಳ್ತೀವಿ. ನೀವು ಅದ್ರ ಬಗ್ಗೆ ಹೆಚ್ಚಿನದಾಗಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ತಂದೆ ತಾಯಿ ಆದವರು ಜವಾಬ್ದಾರಿಯನ್ನು ತಗೊಳ್ತಿದ್ದಾರೆ. ಓಕೆನಾ? ಕೈ ಎಡಗಡೆ ಹಿಡ್ಕೊಳ್ಳಿ ಸರ್, ನೀವು ಕೈ ಹಿಡ್ಕೊಳ್ಳಿ. ಮೊದಲು ಎಲ್ಲ ಹಂಚು ಕಾಣಂಗಿರಲಿ, ಗಡಿಬಿಡಿ ಮಾಡ್ಕೊಂಬೇಡಿ, ನಿಧಾನ. ಗಡಿಬಿಡಿ ಯಾರು ಇದ್ದಾರೆ ಅಂತಾನೆ. ಇವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಅವರಿಬ್ಬರಿಗೆ ಮದುವೆ ಮಾಡ್ಕೊಟ್ಟಿದ್ದೀವಿ, ಸ್ವಲ್ಪ ಹುಡುಗಾಟಿಗೆ ಅವರು ಏನಾದ್ರು ಚಾಟಿಗೆ ಅಥವಾ ಏನಾದ್ರು ಕಿತ್ತಾಟ ಹಾಗಿದ್ದು ಏನಾದ್ರು ಮಾಡ್ಕೊಂತಿದ್ರು, ನೀವುಗಳು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಅವರಿಬ್ಬರಿಗೆ ಸಮಾಧಾನ ಮಾಡಿ. ನೀವೇನು ಹೇಳ್ತೀರಿ? ನಮಗೆ ಹೆಚ್ಚು ಜವಾಬ್ದಾರಿ ಬೇಡ, ನಮಗೊಂದು ಸ್ವಲ್ಪ ಟೆನ್ಷನ್ ಜಾಸ್ತಿ, ಮನೆ ಹೊರಗಡೆ ಕೆಲಸದಲ್ಲೇ ಇರ್ತೀವಿ, ಮನೆಗೆ ಬರೋದೇ ಕಡಿಮೆ, ನನ್ನ ಹೆಂಡತಿ ಹೆಚ್ಚಾಗಿ ಮನೇಲಿ ಇರ್ತಾಳೆ, ಅವಳಿಗೆ ನೋಡ್ಕೊಳಕ್ಕೆ ಕೊಡ್ತೀನಿ ಅಂತ ಅವ್ರಿಗೆ ದಾಟಿಸ್ತಿದ್ದೀವಿ. ಓಕೆನಾ? ಹಾಂ, ಅವ್ರ ಕೈ ಒಳಗಡೆ ಎರಡು ಕೈ ಎಷ್ಟು ಜನ ಸೇರಿ ನೀವು ಇದ್ರಲ್ಲಿ ನೀವು ಜಾರ್ಕೊಳ್ಬೇಕು, ಮುಚ್ಕೊಳ್ಳೋದು ಅಂತ ಹೇಳ್ತಾರಲ್ವಾ, ಹಂಗಿದ್ದು ಏನಕ್ಕೆ ನಾನು ಮನೇಲೆಲ್ಲ ನೀವು ಅವ್ರ ಕೈ ಕೊಟ್ಬಿಟ್ಟು ನೀವು ಕೈ ಬಿಟ್ಬಿಡಿ, ಕೈ ಬಿಟ್ಬಿಡಿ ಎಲ್ಲರೂ. ನೀವು ರಂಜಿತ್ ಕುಮಾರ್ ಕೈ ಬಿಟ್ಬಿಡಿ, ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ರೀತಿಯಲ್ಲಿ ಹಿಡ್ಕೊಂಡು ಸೂರ್ಯನ ಹತ್ರ ಬಂದರೆ ಸರಿ. ಬೇರೆ ಫೋಟೋಗ್ರಾಫರ್ ಬಿಟ್ಟು ಅಕ್ಷರ ಎಲ್ಲ